ಚಿಕ್ಕಮಗಳೂರಿನ ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವು ಪ್ರಕರಣಕ್ಕೆ ಭಾರೀ ಟ್ವಿಸ್ಟ್ ಸಿಕ್ಕಿದೆ. ಚಿಕ್ಕಮಗಳೂರು ಜಿಲ್ಲಾ ಸರ್ಜನ್ ದೊಡ್ಡಮಲ್ಲಪ್ಪ ಇಡೀ ಪ್ರಕರಣವನ್ನೇ ಮುಚ್ಚಿ ಹಾಕೋದಕ್ಕೆ ಯತ್ನಿಸಿದ್ದು ಬಯಲಾಗಿದೆ. ಗರ್ಭಕೋಶ ತೆಗೆದಿದ್ದರಿಂದ ಬಾಣಂತಿ ಕವಿತಾ ಸಾವನ್ನಪ್ಪಿದ್ದಾಳೆ ಅಂತ ಹೇಳಲಾಗ್ತಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ತಿರುಚೋದಕ್ಕೆ ಜಿಲ್ಲಾ ಸರ್ಜನ್ ದೊಡ್ಡಮಲ್ಲಪ್ಪ ಯತ್ನಿಸಿದ್ದಾರೆ. ಈ ಬಗ್ಗೆ ಮರಣೋತ್ತರ ಪರೀಕ್ಷೆಯ ವರದಿ ನೀಡೋ ವೈದ್ಯರ ಜೊತೆಗೆ ಮಾತನಾಡಿರುವ ಜಿಲ್ಲಾ ಸರ್ಜನ್ ಕಾರ್ಡಿಯಾಕ್ ಅರೆಸ್ಟ್ನಿಂದ ಕವಿತಾ ಸಾವನ್ನಪ್ಪಿದ್ದಾಳೆ ಅಂತ ರಿಪೋರ್ಟ್ ನೀಡಿ ಅಂತ ಹೇಳಿದ್ದಾರೆ. ಈ ಮೂಲಕ ಅಸಲಿ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಯತ್ನಿಸಿದ್ದಾರೆ. ಜಿಲ್ಲಾ ಸರ್ಜನ್ ದೊಡ್ಡಮಲ್ಲಪ್ಪ ಮರಣೋತ್ತರ ಪರೀಕ್ಷೆಯ ವರದಿ ನೀಡೋ ವೈದ್ಯರ ಜೊತೆಗೆ ಮಾತನಾಡಿರುವ ಆಡಿಯೋ ಟಿವಿ9ಗೆ ಲಭ್ಯವಾಗಿದೆ. ಇನ್ನು ಮೊನ್ನೆ ಬೆಳಗಿನ ಜಾವ ಹೊಟ್ಟೆ ನೋವಿನಿಂದ ಇದ್ದಂತಹ ಚಿಕ್ಕಮಗಳೂರು ತಾಲೂಕಿನ ದೇವರಹಳ್ಳಿ ನಿವಾಸಿ ಕವಿತಾಳನ್ನ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ಕರೆತರಲಾಗಿತ್ತು. ಈ ವೇಳೆ ಹೆರಿಗೆ ಮಾಡೋದಕ್ಕೆ ನರ್ಸ್ 6,000 ರೂಪಾಯಿ ಹಣ ಬೇಡಿಕೆ ಇಟ್ಟಿದ್ರು. ಬಳಿಕ ಹೆರಿಗೆ ವೇಳೆ ಮಗು ತಲೆ ಹೊರಬಂತು ಅಂತ ಮಷೀನ್ನಲ್ಲಿ ಎಳೆದಿದ್ರು. ಇದರಿಂದ ಕವಿತಾಳಿಗೆ ಅಧಿಕ ರಕ್ತಸ್ರಾವ ಶುರುವಾಗಿತ್ತು. ಕೂಡಲೇ ಸರ್ಕಾರಿ ವೈದ್ಯರು ಕವಿತಾಳನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರು. ಬಳಿಕ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಾಣಂತಿ ಮೃತಪಟ್ಟಿದ್ದಳು. ಇನ್ನು ಈ ಬಗ್ಗೆ ವೈದ್ಯರು ನಡೆಸಿರುವಂತಹ ಸಂಭಾಷಣೆ ಟಿವಿ9ಗೆ ಲಭ್ಯವಾಗಿದೆ. ಅದೇನು ಅನ್ನೋದನ್ನ ನೋಡೋಣ ಬನ್ನಿ. ಆಮೇಲೆ ಮದ್ವೆ ಅನ್ಕೊಂಡು ಮಾತುಕತೆ ಮಾಡ್ತೀವಿ. ಅದಕ್ಕೆ ಅವರು ಎಲ್ಲ ನಮ್ಗೆ ಯಾವಾಗ ಬರ್ತಿರ್ತೀನಿ ಅವ್ರಿಗೇನು ಇದನ್ನಂತೆ ಅವನ ಜೊತೆ ಅವ್ರು ಯಾರ್ದಾರು ಮೂಲಕ ಅಲ್ವಾ ಮಾತಾಡ್ಕೊಂಡು ಅವ್ರ ಜೊತೆ ಮಕ್ಕಳು ಒಳ್ಳೆದು ಎಲ್ಲಿ ಮಾತಾಡ್ತೀನಿ. ಆಮೇಲೆ ಅವರು ಗರ್ಭಕೋಶ ಇದೊಂದು ರಿಪೋರ್ಟ್ ಮಾಡಿ ಅದರಲ್ಲೇನೆ ಸರ್ಕಾರದಿಂದ ಡೀಟೇಲ್ ರೆಸಿಂಗ್ ಬಂದ ಸತಿ ಬೇಕಾಗ್ತದೆ. ಅದು ಸೇರ್ಕೊಂಡು ಅಂತ ಪ್ರಿಂಟ್ಔಟ್ಸು ಅದಕ್ಕೆ ಸೇರ್ತಿರ್ತಲ್ಲ. ಲಾಸ್ಟಿಗೆ ಲಾಸ್ಟಿಗೆ ಅಲ್ಲ ಇಲ್ಲ ಅದೆಲ್ಲ ಬೇಡ. ಒಂದು ಬರ್ಕೊಡ್ರಿ, ಲೇಟ್ ಆಗುತ್ತೆ ಫಂಕ್ಷನ್. ಚಿಕ್ಕಮಗಳೂರಿನ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವನ್ನಪ್ಪಿದ ಪ್ರಕರಣಕ್ಕೆ ನಿಜಕ್ಕೂ ಕೂಡ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಯಾಕಂತಂದ್ರೆ ಚಿಕ್ಕಮಗಳೂರು ಜಿಲ್ಲಾ ಸರ್ಜನ್ ದೊಡ್ಡಮಲ್ಲಪ್ಪ ಇಡೀ ಪ್ರಕರಣವನ್ನೇ ತಿರುಚಿ ಹಾಕುವಂತಹ ಪ್ರಯತ್ನ ಮಾಡಿದ್ದು ಈಗ ಬಯಲಾಗಿದೆ. ಗರ್ಭಕೋಶ ತೆಗೆದಿದ್ದರಿಂದಲೇ ಬಾಣಂತಿ ಕವಿತಾ ಮೃತಪಟ್ಟಿದ್ದಾಳೆ ಅಂತ ಹೇಳಲಾಗಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಅನ್ನು ತಿರುಚೋದಕ್ಕೆ ಜಿಲ್ಲಾ ಸರ್ಜನ್ ದೊಡ್ಡಮಲ್ಲಪ್ಪ ಪ್ರಯತ್ನ ಪಟ್ಟಿರುವಂತಹ ಆಡಿಯೋ ಈಗ ಬಹಿರಂಗವಾಗಿದೆ. ಇನ್ನು ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಮೃತಪಟ್ಟ ಬಾಣಂತಿ ಕವಿತಾ ಅವರ ಸೋದರ ಮಾವ ಜಗದೀಶ್ ಅವರು ಸಂಪರ್ಕದಲ್ಲಿದ್ದಾರೆ. ಜಗದೀಶ್ ಅವರೇ, ಕವಿತಾ ಅವರ ಒಂದು ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಅನ್ನು ತಿರುಚುವಂತಹ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು ಈಗ ಸಿಕ್ಕಿರುವಂತಹ ಮಾಹಿತಿ. ತಮ್ಗನ್ನಿಸ್ತಾ ವೈದ್ಯರು ಸರಿಯಾಗಿ ನಡೆಸ್ಕೊಂಡಿಲ್ಲ ಅಲ್ಲಿ ಅಂತ? ಮೇಡಮ್, ಈಗ ಏನಾಗಿದೆ, ವೈದ್ಯರಿಂದ ಪ್ರಾಬ್ಲಮ್ ಆಗಿದೆ. ಟೋಟಲ್ ಫಸ್ಟ್ ಆಫ್ ಆಲ್ ಏನಾಗಿದೆ, 3 ಗಂಟೆ ಬೆಳಗಿನ ಜಾವದಲ್ಲಿ ಕರ್ಕೊಂಡು ಹೋದಾಗ ನಂತರ ಇವ್ರು ನಿರ್ಲಕ್ಷ್ಯ ಮಾಡಿದ್ರು. ನಮ್ಮ ಅಮೌಂಟ್ ಆಗಿನ ಟೈಮಲ್ಲಿ ತಗೊಂಡೋಗಿರ್ಲಿಲ್ಲ. ಅವ್ರು ಅಮೌಂಟ್ ಕೇಳ್ತಾ ಇದ್ರು, 5,000 ರೂಪಾಯಿ ಕೊಡಿ, ಲಂಚ ಕೊಟ್ಟು ನೀವು ಫೀಸ್ ಸೇಫ್ಟಿ ಮಾಡ್ತೀವಿ ನೋಡ್ತೀವಿ ಎಲ್ಲ ಅಂತ. ನಾವ್ ಹೇಳಿದ್ವಿ, ನಾವು ಈಗ ದುಡ್ಡೇನೋ ತುಂಬಿಲ್ಲ, ಗಾಬರಿ ಮೇಲೆ ಬಂದಿದೀವಿ. ಹಾಗೆ ಬೆಳಗ್ಗೆ 7 ಗಂಟೆ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರ ನಂತರ ಇವು ಅಮ್ಮ ಬಾರಿ ನೆಗ್ಲೆಕ್ಟ್ 2 hours ಅಲ್ಲಿ 3 hours ವರೆಗೂ ಫುಲ್ ಗ್ಯಾಪ್ ಅಲ್ಲಿ ಕೂರ್ಸ್ಕೊಂಡು 6 ಗಂಟೆ ನಂತರ 3 ಗಂಟೆವರೆಗೂ ಕಾಯಿಸಿ ನಮಗೆ 6 ಗಂಟೆಗೆ ಪೇಷಂಟ್ ಒಳಗೆ ಕರ್ಕೊಂಡೋಗಿ ಡೆಲಿವರಿ ಮಾಡಿ ಮಗು ಚೆನ್ನಾಗಿದೆ, ಪೇಷಂಟ್ ಚೆನ್ನಾಗಿದ್ದಾರೆ, ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದ ನಂತರ 10-10:30 ಬಿಟ್ಟು ಬನ್ನಿ, 11 ಗಂಟೆಗೆ ಅಂತಂದ್ರು. ನೀವೆಲ್ಲ ಟಿಫನ್ ಎಲ್ಲ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ ನಂತರ ಈ ಹಾಸ್ಪಿಟ್ಲ್ ಅನುರಾಧ ಹಾಸ್ಪಿಟ್ಲಿಗೆ ನೀವು ಹೋಗಿ, ಇಲ್ಲೆಲ್ಲ ಬಾಡಿ ಇಲ್ಲ, ಅಲ್ಲಿದೆ ಹೋಗಿ ಅಂತ ಹೇಳಿದ್ರು. ಪೇಷಂಟ್ ಅಲ್ಲಿದ್ದಾರೆ, ಹೋಗಿ ನೀವು ಅಂತ ಹೇಳಿದ್ರು. ಹೇಳಿದ ನಂತರ ಅಲ್ಲೋಗಿ ಕೇಳಿದಾಗ ನಮಗೆ ಸರ್ ಪ್ರೈವೇಟ್ ಅಲ್ಲಿ ನಾವು ಅಷ್ಟೊಂದು ಹಣ ಕೊಡಕ್ಕಾಗಲ್ಲ, ಅದಕ್ಕೆ ಹಣಕ್ಕೆ ನೀವೇನ್ ಟೆನ್ಷನ್ ತಗೋಬೇಡಿ, ಹಣ ನಾವು ಪೂರ್ತಿ ಕೊಡ್ತೀವಿ, ಅಲ್ಲಿ 1 ರೂಪಾಯಿ ನೀವು ಕಟ್ಬೇಡಿ, ಎಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರು ಮೇಡಮ್ ಅವರೇ. ಅಲ್ಲಿಗೆ ಹೋಗಿ ಇವೆಲ್ಲ ಕೇಳಿದ್ಮೇಲೆ ಅಲ್ಲೋಗಿ ಕೇಳಿದಾಗ ಏನಾಗಿದೆ ಅಂದ್ರೆ, ಒಬ್ರು ಹೇಳ್ತಾರೆ ಡಾಕ್ಟರ್ ನಾವು ಕರೆದ ಕಾನೂನು ರೀತಿ ಕ್ಲೀನಾಗಿ ಕೇಳಿದಾಗ ಇಲ್ಲ, ಗರ್ಭಕೋಶಕ್ಕೆ ಎಫೆಕ್ಟ್ ಬಿದ್ದು ಅದೇನೋ ರಕ್ತಸ್ರಾವ ಜಾಸ್ತಿಯಾಗಿ 5ರಿಂದ 6 ಲೀಟರ್ ಬ್ಲಡ್ ಹೋಗಿರೋದ್ರಿಂದ ಲೋ BP ಆಗಿದೆ ಅಂತ ಇವ್ರು ಹೇಳ್ತಾರೆ. ಯಾರೋ ಪ್ರೈವೇಟ್ ಡಾಕ್ಟರ್ಸ್ಗಳು ನಾವು ಜೋರ್ ಮಾಡ್ದಾಗ ಕೇಳಿದಾಗ. ಬಟ್ ಇವ್ರು ಅವಾಗ ಇವ್ರೇನ್ ಹೇಳ್ತಾರೆ, ಏನ್ ಪ್ರಾಬ್ಲಮ್ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ ಅಂತ ಈ ಅಮ್ಮ ಹೇಳ್ತಿದೆ, ಗೌರ್ಮೆಂಟ್ ಡಾಕ್ಟ್ರು, ಉಮಾ ಡಾಕ್ಟ್ರು. ನೀವು ಗಾಬರಿ ಪಡ್ಕೋಬೇಡಿ ಅಂತ.
ಆಕ್ಚುಲಿ ನಮಗೆ ಇವರು ಡೆತ್ ಆಗಿರೋದು ಕರೆಕ್ಟಾಗಿ 7 ಗಂಟೆ 7:15 ಡೆತ್ ಆಗಿದೆ. ನಮಗೆ ಕರೆಕ್ಟ್ ಡೆತ್ ಆಗಿದೆ ಅಂತ ನಮಗೆ 1:30 ಗಂಟೆಗೆ ಇಳಿದು ಮಧ್ಯಾಹ್ನ 1:00 ಹೇಳಿದ್ರು ನಮಗೆ. ಈ ರೀತಿ ನಮಗೆ ಮಾಹಿತಿ ಕೊಟ್ಟಿರೋದು. ನಮ್ಮಿಂದ ಕಾಯಿಸಿ ತಾಳ್ಮೆನ ಕಮ್ಮಿ ಮಾಡಿ 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 ನಮಗೆ ಎನರ್ಜಿ ಇಲ್ದಾಗ ಮೂಮೆಂಟ್ಸ್ ನೋಡಿ ಅವಾಗ ಬಾಡಿ ಕೊಟ್ಟಿದ್ರು. ತೋರ್ಸಕ್ಕೆ ಇದೆಲ್ಲ ಮಾಡಿ ಅಲ್ಲಿಂದ ಅವರೇ ಶಿಫ್ಟ್ ಮಾಡಿ ಗೌರ್ಮೆಂಟ್ ಆಸ್ಪತ್ರೆ ಶಿಫ್ಟ್ ಮಾಡಿ ಇದಕ್ಕೆ ಶವಗ್ರಹಕ್ಕೆ ಅವರೇ ತಂದು ಬಾಡಿ ಇಟ್ಬಿಟ್ರು. ಎಲ್ಲಾ ರೀತಿ ಮಾಡಿದಾರೆ ಮೇಡಮ್. ಅವರೇ ಹೇಳ್ತಾರೆ, ಒಂದು ಸಲ ಹೇಳ್ತಾರೆ, ನೀವು ಫಸ್ಟ್ ಆಪರೇಷನ್ ಓಪನ್ ಆಗಿ ಆ ರೀತಿ ಆಗಿದೆ, ನೀವು ಸಡನ್ಲಿ ಪಾಪು ಮಾಡ್ಕೊಂಡಿರೋದಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ. ಅಲ್ಲಿ ನಾವು ನೋಡಿದ ಪ್ರಕಾರ ನಮ್ಮ ಅಕ್ಕರೆಲ್ಲ ನೋಡಿದ ಪ್ರಕಾರ ಅಲ್ಲಿ ಬಾಡಿಲಿ ಕೆಳಗಡೆ ಯಾವುದೇ ತರದ್ದು ಓಪನ್ ಆಗಿಲ್ಲ ಫಸ್ಟ್ ಸಿಜರಿನ್ ಆದಾಗ. ಓಕೆ, ಒಂದ್ ನಿಮಿಷ ನಿಮ್ಮ ಹತ್ರ ಮಾತಾಡ್ತೀನಿ ಜಗದೀಶ್ವರ್. ಈಗ ಮಾತಾಡೋದಕ್ಕೆ ಜಿಲ್ಲಾ ಸರ್ಜನ್ ದೊಡ್ಡಮಲ್ಲಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ದೊಡ್ಡಮಲ್ಲಪ್ಪ ಅವರೇ, ಏನಿದು ತಾವೇ ಮರಣೋತ್ತರ ಪರೀಕ್ಷೆ ವರದಿನ ತಿರುಚೋಕೆ ಹೇಳಿದ್ದೀರಿ ಅಂತ ಆಡಿಯೋ ಸಿಕ್ಕಿದೆ, ಏನಿದು? ಇಲ್ಲ, ನಾನು ಮಾತಾಡಿಲ್ಲ ಮೇಡಮ್. ಮರಣೋತ್ತರ ಪರೀಕ್ಷೆ ಬಗ್ಗೆ ನಾನು ಏನನ್ನೂ ಮಾತಾಡಿಲ್ಲ. ಮತ್ತೆ ಯಾರು ಮಾತಾಡಿರೋದು? ನಿಮ್ಮ ಆಡಿಯೋ ಕೇಳಿಸ್ಕೊಂಡ್ವಲ್ಲ ನಾವು. ಅದು ಗೊತ್ತಿಲ್ಲ ಮೇಡಮ್, ಅದು ನನಗೆ ಗೊತ್ತಿಲ್ಲ. ಬೇಕಿದ್ರೆ ಇನ್ನೊಂದ್ಸರಿ ನಾವು ಪ್ಲೇ ಮಾಡ್ತೀವಿ, ನೀವೇ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ. ಹಾಗೆ ಇಲ್ಲ ಖಂಡಿತ ಇಲ್ಲ ಬಿಡಿ, ನಾನು ಆ ರೀತಿ ಮಾತಾಡಿಲ್ಲ. ಅದು ನಂದಲ್ಲೇ ಇಲ್ಲ. ಓಕೆ, ನೀವು ಇಲ್ಲ ಅಂತ ಹೇಳ್ತಾ ಇದ್ದೀರಾ, ನಿಮ್ಮ ಧ್ವನಿ ನೀವೇ ಕೇಳ್ಕೊಳ್ಳಿ. ಅಲ್ಲ ಅಂತಂದ್ರೆ ನೀವು ಆಮೇಲೆ ಅಲ್ಲ ಅಂತ ಹೇಳಿ ಒಂದ್ಸರಿ ಕೇಳ್ಕೊಳ್ಳಿ. ಆಮೇಲೆ ಮೊದಲೇ ನೆನ್ಕೊಂಡು ಮಾತುಕತೆ ಮಾಡ್ತೀವಿ. ಅವನ ಜೊತೆ ಅವ್ರು ಯಾರಿಗಾರು ಮೂಲಕ ಮಾತಾಡ್ಕೊಂಡು ಅವ್ರ ಜೊತೆ ಮಕ್ಕಳು ಎಲ್ಲಿ ಮಾತಾಡ್ತಾರೆ. ಆಮೇಲೆ ಅವರು ಗರ್ಭಕೋಶ ಇದೊಂದು ರಿಪೋರ್ಟ್ ಮೇಲೆ ಅದರಲ್ಲೇ ಸರ್ಕಾರದಿಂದ ಡೀಟೇಲ್ ಬಂದೆ ಅದು ಸೇರ್ಕೊಂಡು ಅಂತ ಇಂಥವತ್ತು ಅದಕ್ಕೆ ಸೇರ್ತಿರಲ್ಲ. ದೊಡ್ಡಮಲ್ಲಪ್ಪ ಅವರೇ ದೊಡ್ಡಮಲ್ಲಪ್ಪ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ಕೊಂಡೆ. ಅದು ನನ್ನದಲ್ಲ ಮೇಡಮ್. ಮತ್ತೆ ಯಾರು ಮಾತಾಡಿರೋದು ದೊಡ್ಡಮಲ್ಲಪ್ಪ ಅವರೇ? ಅದು ಗೊತ್ತಿಲ್ಲ ಮೇಡಮ್, ನನಗೆ ಗೊತ್ತಿಲ್ಲ. ಓಕೆ, ನೀವು ಕಾರ್ಡಿಯಾಕ್ ಅರೆಸ್ಟ್ ಅಂತ ರಿಪೋರ್ಟ್ ಅಲ್ಲಿ ಸೇರಿಸಿ ಗರ್ಭಕೋಶ ಅಂತ ಆರೋಪ ಮಾಡ್ತಿದ್ದಾರೆ, ಅದಕ್ಕೆ ಇದು ಪ್ರಕರಣವನ್ನ ತಿರುಚುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ವೈದ್ಯರೊಂದಿಗೆ ಮಾತಾಡಿರುವಂತಹ ಆಡಿಯೋ ರೆಕಾರ್ಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಅವರೇನೆ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದಾರೆ, ಅದೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಪೋಸ್ಟ್ ಮಾರ್ಟಮ್ ಮಾತಾಡಿದಂತಹ ಆಡಿಯೋ ಅಂತ ಹೇಳ್ತಿದ್ದಾರೆ, ಅದು ಕೇಳಿ ಬರ್ತಾ ಇರೋದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತಿರುಚುವಂತಹ ಪ್ರಯತ್ನ ಮಾಡಿದ್ದೀರಿ ಅಂತ. ಓಕೆ ಡಾಕ್ಟರ್ ದೊಡ್ಡಮಲ್ಲಪ್ಪ, ನಾನು ಅಲ್ಲ, ಅದು ನಾನು ಆತರ ಮಾತಾಡೇ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಮಾತಾಡೇ ಇಲ್ಲ ಅಂತ ಆದ್ರೆ ಅವ್ರು ಯಾಕೆ ಸ್ಪಷ್ಟವಾಗಿ ಅದನ್ನು ನಿರಾಕರಿಸಬಹುದಿತ್ತು. ಆದ್ರೆ ಅವರು ಮಾತಾಡೋದಕ್ಕೆ ತಯಾರಿಲ್ಲ. ತಾನು ಪ್ರತಿಕ್ರಿಯೆ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಫೋನನ್ನೇ ಅವರು ಕಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನಿದೆ ನಿಜವಾಗ್ಲೂ ಈ ಪ್ರಕರಣದಲ್ಲಿ ಅವರು ಈ ರೀತಿ ಮಾಡಿರೋದು ನಿಜನಾ? ಒಂದು ವೇಳೆ ನಿಜವೇ ಆಗಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕಾಗಿದೆ. ಯಾಕಂದ್ರೆ ಮೃತ ಕವಿತಾ ತನ್ನದಲ್ಲದ ತಪ್ಪಿಗೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಸಾಕಷ್ಟು ಭರವಸೆಗಳನ್ನ ಇಟ್ಟುಕೊಂಡು ಅವರು ಆಸ್ಪತ್ರೆಗೆ ಬಂದಿದ್ರು, ಆದ್ರೆ ಜೀವ ಕಳ್ಕೊಳ್ಳುವಂತಹ ಒಂದು ಸ್ಥಿತಿ ಎದುರಾಯಿತು. ಇದಕ್ಕೆ ಯಾರು ಕಾರಣರು ಅವರನ್ನ ತಕ್ಷಣ ಪತ್ತೆ ಹಚ್ಚಿ ತನಿಖೆ ನಡೆಸಿ ಶಿಕ್ಷೆಗೆ ಗುರಿಪಡಿಸಬೇಕಾಗಿದೆ.